ಈಗ ತಲಾ 20 ಸೆಕೆಂಡ್ಗಳ 20 ಸುದ್ದಿಯನ್ನ ಬನ್ನಿ ನೋಡ್ಕೊಂಡು ಬರೋಣ. ಈಜಲು ಹೋಗಿ ಓರ್ವ ಯುವಕ ಸಾವನ್ನಪ್ಪಿದ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಮತ್ತಿಬ್ಬರು ಯುವಕರು ನಾಪತ್ತೆಯಾಗಿದ್ದಾರೆ. ಚಿಕ್ಕಮಗಳೂರಿನ ಬನ್ನೂರಿ ಕೃಷಿ ಹೊಂಡದ ಬಳಿ ಘಟನೆ ನಡೆದಿದೆ. ಬಿಳಿಗಿರಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ದಂತ ರಮೇಶ್ ಮತ್ತು ಮಹೇಶ್ ಎಂಬಿಬ್ಬರು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸಿಲಿಂಡರ್ ಸ್ಫೋಟಗೊಂಡು ಮನೆಯೊಂದು ಹೊತ್ತಿ ಉರಿದಿದೆ. ಮನೆಯಲ್ಲಿಟ್ಟಿದ್ದಂತಹ 3 ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣ ನಾಶವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಪ್ಪಗುಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಚಿತ್ರಲಿಂಗಪ್ಪ ಅನ್ನೋರು ಹೊಸ ಮನೆ ಕಟ್ಟಲು ಕೂಡಿಟ್ಟಿದ್ದಂತಹ 3 ಲಕ್ಷ ಹಣ ಸುಟ್ಟು ಭಸ್ಮವಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ಬಳಿ ಗಾಂಜಾ ಸಂಗ್ರಹಿಸಿದ್ದ 3 ಅಬಕಾರಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಿಹಾರ ಮೂಲದ ಶ್ಯಾಮಾನಂದ್, ಪ್ರೀತಂ ಕುಮಾರ್, ಗೌತಮ್ ಕುಮಾರ್ ಬಂಧಿತರು. ಆರೋಪಿಗಳಿಂದ 4.5 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಗಾಂಜಾ ಡ್ರಗ್ಸ್ ಹಾವಳಿ ಮಿತಿ ಮೀರ್ತಾ ಇದೆ. ಸುಳಗ ಎಂಬ ಗ್ರಾಮದಲ್ಲಿ ಪೊಲೀಸರು ದಾಳಿ ನಡೆಸಿದ್ದು, ಶ್ವಾನ ಮನೆಯೊಂದರಲ್ಲಿ ಹಾಸಿಗೆ ಕೆಳಗೆ ಬಚ್ಚಿಟ್ಟಿದ್ದ ಪೆನ್ನಿ ಡ್ರಗ್ಸ್ ಪತ್ತೆ ಹಚ್ಚಿದೆ. ಮುಂಬೈನಿಂದ ಪೆನ್ನಿ ಡ್ರಗ್ಸ್ ತಂದು ಬಾಡಿಗೆ ಮನೆ ಮಾಡಿಕೊಂಡು ಮಾರಾಟ ಮಾಡಲಾಗ್ತಾ ಇತ್ತು. ಪೊಲೀಸರು ನಾಗೇಶ್ ಭಗತ್ ಹಾಗೂ ರಾಹುಲ್ ಜಾಧವ್ ಎಂಬಿಬ್ಬರನ್ನ ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕೆಜಿಎಫ್ ನಗರ ಬಂಗಾರಪೇಟೆಯ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಎಸ್ಪಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ತಪಾಸಣೆ ವೇಳೆ ಲಾಂಗು, ಮಚ್ಚು ಸೇರಿ ಹಲವು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ ಹುಳ್ಯಾಳು ಬೈಪಾಸ್ ರಸ್ತೆಯಲ್ಲಿ ಮನೆಯ ಕಿಟಕಿ ಮುರಿದು 110 ಗ್ರಾಂ ಚಿನ್ನಾಭರಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಜುಬೇರ್ ಕುಟುಂಬ 4 ದಿನಗಳ ಹಿಂದೆ ಊರಿಗೆ ತೆರಳಿದ್ದು, ನಿನ್ನೆ ಮಧ್ಯಾಹ್ನ ಹಿಂತಿರುಗಿ ಬಂದು ನೋಡಿದಾಗ ಮನೆಯಲ್ಲಿ ಕಳ್ಳತನ ಆಗಿರುವುದು ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದ ಪರಿವಾರ ಗಾರ್ಮೆಂಟ್ಸ್ನಲ್ಲಿ 2 ಮಹಿಳೆಯರು ಬಟ್ಟೆ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುರ್ಕಾ ಧರಿಸಿ ಬಂದಿದ್ದ ಓರ್ವ ಮಹಿಳೆ ಹಾಗೂ ಜೊತೆಗಿದ್ದಾಕೆ ಸೇರಿ ಬಟ್ಟೆ ಚೀಲವನ್ನೇ ಎಗರಿಸಿದ್ದಾರೆ. ಸುಮಾರು 10,000 ರೂಪಾಯಿ ಮೌಲ್ಯದ ಬಟ್ಟೆ ಕಳ್ಳತನವಾಗಿದ್ದು, ಈ ಸಂಬಂಧ ಸಿಂಧನೂರು ಟೌನ್ ಪೊಲೀಸ್ ಠಾಣೆಗೆ ಅಂಗಡಿ ಮಾಲೀಕರು ದೂರು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಹೊರವಲಯದಲ್ಲಿ 8 ಜನರು ದಾಳಿಂಬೆ ಕಳ್ಳತನಕ್ಕೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ಸೂರ್ಯನಾರಾಯಣ ರಾಜು ಎಂಬುವವರಿಗೆ ಸೇರಿದ ದಾಳಿಂಬೆ ತೋಟಕ್ಕೆ 8 ಜನ ಆಟೋದಲ್ಲಿ ಬಂದಿದ್ರು. ಗಿಡ ಕಿತ್ತು ನಾಶ ಮಾಡುವಾಗ ನಾಯಿ ಬೊಗಳಿದೆ. ನಾಯಿ ಬೊಗಳ್ತಾ ಇದ್ದಂತೆ ಆಟೋ ಬಿಟ್ಟು ಖದೀಮರು ಓಡಿ ಹೋಗಿದ್ದಾರೆ. ಬೆಂಗಳೂರಲ್ಲಿ ಎಲ್ಪಿಜಿಗಾಗಿ ಆಟೋ ಚಾಲಕರು ಪರದಾಟ ಮುಂದುವರೆದಿದೆ. ಕೋರಮಂಗಲ ಸೇಂಟ್ ಜಾನ್ಸ್ ಆಸ್ಪತ್ರೆ ಬಳಿ ಇರುವ ಬಂಕ್ನಲ್ಲಿ 100 ಆಟೋಗಳು ಕ್ಯೂ ನಿಂತಿವೆ. ಮುಂಜಾನೆಯಿಂದಲೇ ಗ್ಯಾಸ್ ತುಂಬಿಸಿಕೊಳ್ಳಲು ಕಾದು ನಿಂತಿದ್ದಾರೆ. ಅದರಲ್ಲಿ ಇವತ್ತಂತೂ ಸುಮಾರು ಕಡೆ ಗ್ಯಾಸ್ ಇಲ್ಲ ಸರ್. 105 ರೂಪಾಯಿ ಗ್ಯಾಸ್ ಏನ್ ಮಾಡೋದು ಸರ್? ಹೆಂಗ್ ಮಾಡೋದು ನಮ್ಮ ಜೀವನ? ಆಟೋದವ್ರಿಗೆ ಯಾರು ಕೇಳೋರೇ ಇಲ್ಲ ನಮ್ಗಳನ್ನ. ಬಿಸಿಲಿನ ಪ್ರಖರತೆಗೆ ನಲುಗಿದ ಬೆಣ್ಣೆ ನಗರಿ ದಾವಣಗೆರೆ ಜನ ನಲುಗಿ ಹೋಗಿದ್ದಾರೆ. ಕುಡಿಯುವ ನೀರಿಗೂ ಪರದಾಟ ಶುರುವಾಗಿದೆ. ದಾವಣಗೆರೆ ತಾಲೂಕಿನ ಗುಡಾಳ್ ಗ್ರಾಮದಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ. 1,000ಕ್ಕೂ ಹೆಚ್ಚು ಜನ ಇರುವ ಈ ಗ್ರಾಮದಲ್ಲಿ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಇಲ್ಲದೆ ಸಂಕಟ ಪಡುವಂತಾಗಿದೆ. 103 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೊಪ್ಪಳ ನಗರದ ಕಸ ವಿಲೇವಾರಿ ಘಟಕದ ಮುಂಭಾಗ ಜಮೀನಲ್ಲಿ ಬೆಳೆದಿದ್ದ ಅಪಾರ ಮೌಲ್ಯದ ಮೆಕ್ಕೆಜೋಳ ಬೆಂಕಿಗಾಹುತಿಯಾಗಿದೆ. ಸಿಕ್ಕಲಗಾರ ಹಾಗೂ ಇಸ್ಮಾಯಿಲ್ ಸಿಕ್ಕಲಗಾರ ಎಂಬುವವರಿಗೆ ಸೇರಿದ ಜಮೀನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ನಾಶವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ.